ಸರ್ ಏನು ಸರ್ ಘಟನೆ ಇದು? ಈಗ ಮಧ್ಯಾಹ್ನ ನಮ್ಗೆ ಈಗ ನ್ಯೂಸ್ ಬಂದಿದ್ದ ಪ್ರಕಾರ ಇವರು ಮಗುವೊಂದು ಡೆತ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ DHO ನಮಗೆ ಕಳಿಸ್ಕೊಟ್ಟಿದ್ರು ಏನಾಗಿದೆ ವಿಚಾರ ಮಾಡಿ ಅಂತ. ಅದ್ರ ಪ್ರಕಾರ ಬಂದು ನೋಡಿದಾಗ ಇವ್ರ ಕಂಪ್ಲೇಂಟ್ ಏನು ಅಂತಂದರೆ ನಿನ್ನೆ ಒಂದು ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ ಶ್ರೀನಿವಾಸನ್ ಹೆಸರಾಗಿತ್ತು. ಆ ಡಾಕ್ಟರ್ ಇದ್ದಿಲ್ಲ, ಬೇರೆ ಡಾಕ್ಟರ್ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ಮುಂಚೆ ಇವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಇವರು. ಮತ್ತು ಡೆತ್ ಆಗೋದಾಗ ಏನಾಗಿರುತ್ತೆ ಅಂತಂದರೆ ಅದು ಸುಮಾರು ಕಾರಣ ಇದೆ. ನಿಮ್ಮ ಮಗುಗೆ ನಿಮೋನಿಯಾ ಆಗಿತ್ತು ಅಂತ ಹೇಳಿದ್ದಾರೆ. ನಿಮೋನಿಯಾ ಆಗಿರೋದ್ರಿಂದ ಮಗು ಲಂಗ್ಸ್ ವೀಕ್ ಆಗಿರುತ್ತೆ. ಅದಕ್ಕೆ ವೆಂಟಿಲೇಟರ್ ಇಟ್ಟಿದ್ದಾರೆ ಮಗುನ. ಇವತ್ತು ಕಂಡೀಷನ್ ಬೇಡ ಇದೆ. ಮತ್ತು ನಿನ್ನೆ ಬೆಳಗಿನ ತಂದೆಗೆ ಹೇಳಿದ್ರು, 2-3 ಅವರ್ಸ್ ಮುಂಚೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಕಂಡೀಷನ್ ಬ್ಯಾಡ್ ಇದೆ ಅಂತ ಹೇಳಿದಾರಂತೆ. ಮಗುಗೆ ಟ್ರೀಟ್ಮೆಂಟಿಗೂ ಏನೋ ರೆಸ್ಪಾಂಡ್ ಆಗಿಲ್ಲ, ಮಗು ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಇವರು KCD ಎಲ್ಲ ಕೇಳಿದ್ರೆ KCD ಇವರು ಇಮಿಡಿಯೇಟ್ ಸಪ್ಲೈ ಮಾಡಿಲ್ಲ, ಇಮಿಡಿಯೇಟಾಗಿ ಇವ್ರು ಒದಿಸ್ಕೊಟ್ಟಿಲ್ಲ ಅವರು. ಹಾಗಾಗಿ ಇವರು ಸ್ವಲ್ಪ ಸಿಟ್ಟಾಗಿಬಿಟ್ಟು ಇವರು ಆಸ್ಪತ್ರೆ ಮೇಲೆ ನಿರ್ಲಕ್ಷ್ಯ ತೋರಿಸ್ಬಿಟ್ಟು ನಾವು ಯಾರು ಡಾಕ್ಟ್ರು ಇದ್ದಾರೆ ಅವರೇ ನೋಡಬೇಕಾಗಿತ್ತು, ಬೇರೆ ಡಾಕ್ಟ್ರು ನೋಡಿದ್ರು. ಹಾಗಾಗಿ ಅದಕ್ಕೆ ಏನು ಯಾಕೆ ಅವ್ರು ನೋಡಿದ್ರು ಅಂತ ಇವರು ಅವರಿಗೆ ಅದನ್ನು ನಾನು ಗಮನಕ್ಕೆ ತಂದು DHO ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಅದರಲ್ಲಿ ನಿಮೋನಿಯಾ ಅಂತಿದೆ, UTI ಅಂತಿದೆ. ಅದು ಒಂದೂವರೆ ವರ್ಷದ ಮಗು, 1 ವರ್ಷ ಅಲ್ಲ, ಗಂಡು ಮಗು. ರಿಪೋರ್ಟ್ಸ್ ನೋಡಬೇಕು. ಅದನ್ನು UTI ವಿತ್ ನಿಮೋನಿಯಾ ಅಂತಿದೆ. ಲಂಗ್ಸ್ ಕೊಲ್ಯಾಪ್ಸ್ ಆಗಿತ್ತು, ಅದೆಲ್ಲ ಇದೆ. ಸೀರಿಯಸ್ ಆಗಿದೆ. ಅದು ಸೀರಿಯಸ್ ಆಗಿದ ಮೇಲೆ ಇದಾಗಿರೋದು. ಅದು ಟ್ರೀಟ್ಮೆಂಟ್ ಹಾಕಿದ್ದಾರೆ. ಟ್ರೀಟ್ಮೆಂಟ್ ಹಾಕಿ ಕೆಲವೊಂದು ಸರಿ ಮಗು ಕಂಡೀಷನ್ ಬ್ಯಾಡ್ ಆಗಿರುತ್ತೆ. ವೆಂಟಿಲೇಟರ್ ಇಟ್ಟಿರೋದು, ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಆಗಿಲ್ಲ. ಅದು ಆರೋಪ ಮಾಡ್ತಿದ್ದಾರೆ ಡಾಕ್ಟರ್ ಯಾವ ಡಾಕ್ಟರ್ ನೋಡಿಲ್ಲ ನೋಡಿಲ್ಲ ಅಲ್ಲ, ಅದನ್ನೇ ನಿರ್ಲಕ್ಷ್ಯ ಮಾಡ್ತೀವಿ. ಅದನ್ನ ಮುಂದೆ ಕ್ರಮ ತಗೋಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಕ್ರಮ ಇದೆ ಸರ್? ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದ್ರ? ಅಲ್ಲ, ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ಆಗಬೇಕು ಅದಾಗತ್ತೆ. ಅದನ್ನು ಗಮನಕ್ಕೆ ತರ್ತೀವಿ ಈಗ. ಅದನ್ನು ಈಗ ಕುಟುಂಬಕ್ಕೆ ಏನು ಹೇಳ್ತೀರಾ? ಅಲ್ಲ, ನಾವು ಕುಟುಂಬಕ್ಕೆ ಸಾಂತ್ವನ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಇನ್ನೇನು. ಯಾಕೆಂದರೆ ಯಾವುದೇ ಮಗು ಸ್ವತಃ ಆದರೆ ನೋವಾಗತ್ತೆ. ಬೇಕಾದಕ್ಕೆ ಸಾಯಿಸಿರಲ್ಲ, ಬಟ್ ಉದ್ದೇಶಪೂರ್ವಕ ಆಗಿರೋದು ಕಾರಣ ಅಲ್ಲ. ಬಟ್ ಅಂದ್ರೂ ಯಾವುದೇ ಮಗು ಸತ್ರೂ ಎಲ್ಲರಿಗೂ ದುಃಖ ಇರುತ್ತೆ. ಸೊ ಅದಕ್ಕೆ ನಾವು ಅದಕ್ಕೋಸ್ಕರ ಅದಕ್ಕೆ ಸಾಂತ್ವನ ಹೇಳ್ಬೋದು ಅವರಿಗೆ. ಮುಂದೆ ಇವರಿಗೇನೋ ನ್ಯಾಯ ಒದಗಿಸ್ಬೇಕಾದ ಖಂಡಿತ ನ್ಯಾಯ ಒದಗಿಸ್ತಾ ಪ್ರಯತ್ನ ಪಡ್ತೀವಿ. ಅದು ಆಗತ್ತೆ, ಇಲ್ಲ ಎನ್ಕ್ವೈರಿ ಆಗುತ್ತೆ, ಅದು ಒಂದು ಬೇಕಾದ್ರೆ ತಗೊಳ್ತೀವಿ. ಅದು ಚಂದ್ರಶೇಖರ್ ಅಂತ, ತಾಲೂಕು ಹೆಲ್ತ್ ಆಫೀಸರ್, ಶಿವಮೊಗ್ಗ.